2024ರ ಲೋಕಸಮರದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಂಸದರು. ಟಿಕೆಟ್ ಸಿಗಲಿ ಬಿಡಲಿ ನಾನು ಬಿಜೆಪಿಯ ಕಾರ್ಯಕರ್ತ ಅಂತೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಊಹಾಪೋಹಗಳಿಗೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಬ್ರೇಕ್ ಅನ್ನು ಹಾಕಿದ್ದಾರೆ. ನನ್ನ ಜೀವ ಇರುವವರೆಗೂ ಕೂಡ ನಾನು ಮೋದಿ ಭಕ್ತ, ನಾನು ಪಕ್ಷದ ಕಟ್ಟಾಳು, ಯಾವ ಆಮಿಷಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಮತ್ತೊಮ್ಮೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ನಾನು ಪಕ್ಷವನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾನು ಬಿಜೆಪಿಯ ಕಾರ್ಯಕರ್ತರ ಬಿಜೆಪಿಯ ಪರವಾಗಿಯೇ ಕೆಲಸ ಮಾಡ್ತೇನೆ ಅಂಥೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರು. ಕೊಡಗಿನಲ್ಲಿ ಇಬ್ಬರು MLAಗಳು ಬಿಟ್ಟರೆ ಇಲ್ಲೊಂದು ಗ್ರಾಮ ಪಂಚಾಯತಿನೂ ಕೂಡ ಇರಲಿಲ್ಲ. ಇಷ್ಟೆಲ್ಲ ಇದ್ದಾಗ ಕೂಡ ನನ್ನನ್ನು ಮೋದಿಜಿಯವರಲ್ಲಿ ಬಂದು ಟಿಕೆಟ್ ಕೊಟ್ಟು ನನ್ನ ಕೈ ಹಿಡಿದು ನನಗೆ ಓಟ್ ಹಾಕಬೇಕು ಅಂತ ಹೇಳಿ ಮಹಾರಾಜ ಗ್ರೌಂಡಿಂದ ಒಂದು ಕರೆನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ರು. ಕೊಡಗು ಮೈಸೂರಿನ ಜನ ಕೈ ಹಿಡಿದ್ರು. ಒಂದು ವೇಳೆ ಇದಾಗಲೇ ಇಲ್ಲ ಅಂತಂದ್ರೆ ಪ್ರತಾಪ್ ಸಿಂಹ ಇಷ್ಟು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಜನ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಅವಕಾಶ ಕೊಟ್ಟಿರೋರು ಮೋದಿಜಿ. ಈ ಸರಿನೂ ಅದ್ರ ನಂತರನೂ ಕೂಡ ಅವಕಾಶ ಕೊಟ್ಟರು. 10 ವರ್ಷಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಬಹುಶಃ ಈ ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಏನೂ ಇಲ್ಲ. ಪಕ್ಷ ಟಿಕೆಟ್ ಅನ್ನ ಕೊಡಬಹುದು, ಕೊಡದಲೇನೂ ಇರಬಹುದು. ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದ್ದೆ ಮೊದಲು, ನಾನು ಇದೇ ಕಡೆ ಚುನಾವಣೆ ಮಾಡುವಂಥದ್ದು ಅಂತ ಹೇಳಿದ್ದೆ. ನಾನು ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. 5 ವರ್ಷದ ನಂತರ ನನಗೇನು ಕೆಲಸ ಮಾಡೋಕೆ ಏನು ಉಳಿಸಿರಲ್ಲ. ಅಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ನಾನು ನಂತರನೇ ಯಾರನ್ನ ಯಂಗ್ಸ್ಟರ್ಸನ್ನು ಬೆಳೆಸಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾನು ಖಂಡಿತ ಒಂದು ಅವಕಾಶವನ್ನು ಕೊಟ್ಟರೆ ಇನ್ನೊಂದು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಂಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ಕೂಡ ಹೇಳಿದ್ದೆ. ಒಂದು ವೇಳೆ ಅವಕಾಶ ಆಗಲಿಲ್ಲ ಅಂದ್ರೂ ಕೂಡ ನಾನು ಎಲ್ಲರೂ ಕೇಳೋಂಥದ್ದು ಇಷ್ಟೇ, ದೇಶಕ್ಕೆ ಮೋದಿಜಿ ಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ BJPಗೆ ಯಾರಿಗೇ ಟಿಕೆಟ್ ಕೊಟ್ಟರು, ಅದು ಮಹಾರಾಜರಿಗೆ ಕೊಟ್ಟರು, ನೀವು ಆಶೀರ್ವಾದವನ್ನು ಮಾಡಿ. ನಾನು ನಿಮಗೊಂದು ಅಶ್ಯೂರೆನ್ಸ್ ಕೊಡ್ತೀನಿ, ಯಾರಿಗೇ ಟಿಕೆಟ್ ಕೊಟ್ಟರು ನೀವು ಕಳಿಸ್ಕೊಡಿ BJP ಕ್ಯಾಂಡಿಡೇಟನ್ನು. ನಂದೇನು ವಿಷನ್ ಇದೆ, ನಾನು ಎಲ್ಲ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನನ್ನ ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಮೈಸೂರು ಕೊಡಗಲ್ಲಿ ನಾನೇನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತೇಳಿ ಹೇಳಿ ನಿಮಗೆ ಖಚಿತವಾಗಿ ನಾನು ಭರವಸೆನ ಕೊಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಂದು ಜನ್ಮಭೂಮಿ ಮೈಸೂರಲ್ಲ, ಆದರೆ ನನ್ನ ಕರ್ಮಭೂಮಿ ಮತ್ತು ರುದ್ರಭೂಮಿ 2 ಮೈಸೂರು ಅಂತ ಹೇಳಿದ್ದೆ. ನಾನು ಇಲ್ಲೇ ಇರೋದು, ಇಲ್ಲೇ ಸಾಯೋದು. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ. ಬಿಜೆಪಿಯ ಕೊಡಗಿನಲ್ಲಿ ಇಬ್ಬರು MLAಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋ ಡೌಟ್ ಅನ್ನುವಂತಹ ಚರ್ಚೆ ಜೋರಾಗಿರುವಂತಹ ಸಂದರ್ಭದಲ್ಲಿಯೇ ಪ್ರತಾಪ್ ಸಿಂಹ ಅವರಿಂದ ಯಾವ ರೀತಿ ರಿಯಾಕ್ಷನ್ ಬರಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇತ್ತು. ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಅಂತೇಳಿ ಇವತ್ತಿನ ಹೇಳಿಕೆ ಮೂಲಕ ಬಹುತೇಕ ಪ್ರತಾಪ್ ಸಿಂಹ ನಿನ್ನೆಯಿಂದ ಮಾತನಾಡ್ತಾ ಇರುವಂಥದ್ದನ್ನು ಗಮನಿಸಿದರೆ ಬಹುತೇಕವಾಗಿ ಪ್ರತಾಪ್ ಸಿಂಹ ಅವರಿಗೆ ತಮಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಅನ್ನೋ ರೀತಿಯಲ್ಲೇ ಕಾಣ್ತಾ ಇದೆ. ಯಾಕಂದರೆ ನಿನ್ನೆಯಿಂದಲೂ ಕೂಡ ಅವರು ಅದೇ ಮಾತನಾಡ್ತಾ ಇದ್ದಾರೆ. ಏನು ಅಂತಂದರೆ, ನನಗೆ ಟಿಕೆಟ್ ಸಿಕ್ಕರೆ ಸಂತೋಷ, ಸಿಗದೇ ಇದ್ದರೂ ಕೂಡ ನನಗೇನು ಬೇಸರ ಇಲ್ಲ, ನನ್ನ ಬದಲು ಮಹಾರಾಜ ಯದುವೀರ್ ಅವರಿಗೆ ಕೊಟ್ಟರು ಕೂಡ ಏನು ತೊಂದರೆ ಇಲ್ಲ. ಯಾಕಂದರೆ ಈ ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ. 2014ರಲ್ಲಿ ಒಬ್ಬ ಜರ್ನಲಿಸ್ಟ್ ಆಗಿದ್ದಂಥವನ್ನ ಕರ್ಕೊಂಬಂದು MP ಮಾಡಿ ಇಷ್ಟು ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಅದಕ್ಕೆ ಕೃತಜ್ಞ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ಕಡೆಯಲ್ಲಿ ನಿನ್ನೆಯಿಂದ ಅವರು ಮಾಡ್ತಾ ಇರುವಂಥ ಭಾಷಣ, ಕೊಡ್ತಾ ಇರುವಂಥ ಹೇಳಿಕೆಗಳು, ಮೊನ್ನೆ ರಾತ್ರಿ ಫೇಸ್ಬುಕ್ ಲೈವ್ ಮಾಡಿದಂಥ ರೀತಿ, ಅದೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ರೀತಿಯಾಗಿ ಒಂಥರದ ವಿದಾಯದ ಭಾಷಣವನ್ನು ಮಾಡ್ತಾ ಇರುವಂಥ ಲೆಕ್ಕಾಚಾರದಲ್ಲೇ ಕಾಣ್ತಾ ಇದೆ. ಬಹುತೇಕವಾಗಿ ಅವರಿಗೆ ಟಿಕೆಟ್ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ಸೂಚನೆ ಇದ್ದಂತೆ ಕಾಣ್ತಾ ಇದೆ. ಆದರೆ ಅದನ್ನು ನೇರವಾಗಿ ಅವರು ಹೊರಹಾಕ್ತಾ ಇಲ್ಲ, ಅಂದರೆ ನೇರವಾಗಿ ಹೇಳ್ತಾ ಇಲ್ಲ, ಬಟ್ ಪರೋಕ್ಷವಾಗಿ ಅದರ ಇಂಟನ್ನು ಅವರು ಕೊಡ್ತಾ ಇದ್ದಾರೆ. ಇವತ್ತೊಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ, ಅಕಸ್ಮಾತ್ ಸಿಕ್ಕಿಲ್ಲ ಅಂತ ನೀವು ಯಾರು ಬೇಜಾರಾಗಬೇಡಿ, ನಾವೆಲ್ಲರೂ ಕೂಡ ಜೊತೆಯಲ್ಲಿ ಕೆಲಸ ಮಾಡೋಣ, ಮುಂದೆ ಬರುವಂಥವ್ರನ್ನ ಗೆಲ್ಲಿಸ್ಬಿಟ್ಟು ನನ್ನ ಕನಸುಗಳನ್ನ ಅವರ ಮೂಲಕವಾಗಿ ನಾನು ಸಕಾರಗೊಳಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅನ್ನೋದಾದರೆ ಅವರಿಗೆ ಕ್ಲಿಯರ್ ಕಟ್ಟಾಗಿ ತಮಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.